ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರಿ ಕುತೂಹಲ ಮೂಡಿಸಿದ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿಗೆ BCCI ತಯಾರಿ ಮಾಡಿಕೊಂಡಿದೆ. ನಡೆಯಲಿ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಕೇವಲ 3 ದಿನ ಮಾತ್ರ ಬಾಕಿ ಉಳಿದಿದೆ. ಇದರಲ್ಲಿ 24 ಮತ್ತು 25 ನವೆಂಬರ್ ತಾರೀಕು ಸೌದಿ ಅರೇಬಿಯಾದಲ್ಲಿ ಆಕ್ಷನ್ ನಡೆಯಲಿದೆ. ಈ ಹರಾಜಿನಲ್ಲಿ ಎಲ್ಲರೂ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮುಂದಿನ ಸೀಸನ್ಗೆ ಬಲಿಷ್ಠ ತಂಡ ಕಟ್ಟಲು ಎಲ್ಲ ಫ್ರಾಂಚೈಸಿಗಳು ರೆಡಿಯಾಗುತ್ತಿವೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಾನು ಕೂಡ ಭರ್ಜರಿ ತಯಾರಿಯನ್ನು ನಡೆಸುತ್ತಿದೆ. ಮೆಗಾ ಹರಾಜು ಸಿದ್ಧತೆ ಮಾಡಿಕೊಂಡಿದೆ. ಹೇಗಾದರೂ ಮಾಡಿ ಕಪ್ ಗೆಲ್ಲಬೇಕೆಂದು RCB ಜಿದ್ದುಪಟ್ಟಿದೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ರಿಟೈನ್ ಲಿಸ್ಟಲ್ಲಿ ಮಾಡಿಕೊಂಡಿದೆ. RCB ಟೀಮ್ ಮೊದಲ ರಿಟೈನ್ ಮಾಡಿಕೊಂಡಿದ್ದು ವಿರಾಟ್ ಕೊಹ್ಲಿ ಮತ್ತು ಎರಡನೇ ರಜತ್ ಪಟಿದಾರ್ ಹಾಗೂ ಮೂರನೇ ಆಯ್ಕೆ ಯಶ್ ದಯಾಳ್ ಅವರು ಉಳಿಸಿಕೊಂಡಿದ್ದಾರೆ. ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ RCB ಇದೆ ಅನ್ನೋದು ಮಾತು ಕೂಡ ಕೇಳಿ ಬಂದಿದೆ. ಇದರ ಮಧ್ಯೆ RCB ಈಗಿನ ಕ್ಯಾಪ್ಟನ್ ನೀಡಬೇಕು ಎಂದು ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ ಹೇಳಿಕೊಂಡಿದ್ದ. ಅವ್ರು ಯಾರಪ್ಪ ಅಂದರೆ ರಬಿನ್ ಉತ್ತಪ್ಪ ಎನ್ನುವರು. ಅವರು ಏನು ಹೇಳ್ತಾರಪ್ಪ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಜತ್ ಪಟಿದಾರ್ ಅವರನ್ನು ಕ್ಯಾಪ್ಟನ್ ಮಾಡಬೇಕು ಎಂದು ರಬಿನ್ ಉತ್ತಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ನಾಯಕ ಪಾತ್ರದ ರಜತ್ ಪಟಿದಾರ್ ಅವನನ್ನು ನಾನು ಕಣ್ಣು ತುಂಬ ನೋಡಬೇಕು ಎಂಬುದು ಹೇಳಿಕೊಂಡಿದೆ. 2 ವರ್ಷಗಳ ನಂತರ RCBಗೆ ಹೊಸ ನಾಯಕ ಅಗತ್ಯ ಎದುರಾಗಿದೆ. ಹೀಗಾಗಿ ಪಟಿದಾರ್ ಮೇಲೆ ನಂಬಿಕೆ ಇಟ್ಟರೆ ಬರುವ ಮುಂದೆ 5 ವರ್ಷಗಳವರೆಗೂ ರಜತ್ ಕ್ಯಾಪ್ಟನ್ ಆಗಬಹುದು ಎಂದು ಹೇಳಿದ್ದಾರೆ. ರಜತ್ ಪಟಿದಾರ್ IPLನಲ್ಲಿ ಏನೇನು ಸಾಧನೆ ಮಾಡಿದ್ದಾರಪ್ಪ ಅಂದರೆ RCB ತಂಡದ ಸ್ಟಾರ್ ಬ್ಯಾಟರ್ ರಜತ್ ಪಟಿದಾರ್ ಇವರು IPL ಇದುವರೆಗೂ ಒಟ್ಟು 27 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ 34.73 ಸರಾಸರಿಯಲ್ಲಿ 799 ರನ್ ಗಳಿಸಿದ್ದಾರೆ. ರಜತ್ ಪಟಿದಾರ್ 7 ಅರ್ಧಶತಕ ಮತ್ತು 1 ಶತಕ ಸಿಡಿಸಿದ್ದಾರೆ. ಅದು 2022ರ IPL ಎಲಿಮಿನೇಟರ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ರಜತ್ ಸಿಡಿಸಿದ ಬಳಿಕ ರಜತ್ ಪಟಿದಾರ್ ಬಹಳ ಹೆಸರು ಮಾಡಿದ್ರು. ಹಾಗೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಲು